ಟನಲ್ ರಸ್ತೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿರುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಟನಲ್ ರಸ್ತೆ ಮಾಡೋಕೆ ಹೋದ್ರೆ ಹಣ ಹೊಡೆಯೋಕೆ ಮುಂದಾಗಿದ್ದಾನೆ ಅಂತಾರೆ. ಅವನೊಬ್ಬ ಎಂಪಿ ಇದ್ದಾನೆ, ಅವನು ಖಾಲಿ ಡಬ್ಬ, ಬರೀ ನಾಯ್ಸ್ ಟ್ವೀಟ್ ಮಾಡೋದಷ್ಟೇ ಕೆಲಸ ಅಂತ ತೇಜಸ್ವಿ ಸೂರ್ಯ ಹೆಸರು ಹೇಳದೆ ಡಿಕೆಶಿ ಕಿಡಿಕಾರಿದ್ರು. ನಿರ್ಮಲಾ ಸೀತಾರಾಮನ್ ಸೇರಿ 5 ಎಂಪಿ ಇದ್ದಾರೆ, ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. 25ರಿಂದ 30 ವರ್ಷ ಒಂದು ರಸ್ತೆ ಬಾಳ್ಬೇಕು, ಮಧ್ಯ ಗುಂಡಿಗಳು ಬೀಳಬಾರ್ದು. ಅಲ್ಲರಿ, ಇಡೀ ದೇಶದಲ್ಲಿ ನಾನು ಬಿಜೆಪಿ ಫ್ರೆಂಡ್ಸ್ಗೆ ಟೀಕೆ ಮಾಡೋರು ನಾನು ಕೇಳ್ತೀನಿ. ಅಲ್ಲರಿ, ಒಂದು ಸರ್ಕಾರ ನಿಮ್ಮ ಮನೆ ಬಾಕಲ್ಲಿ ಎಲ್ಲೇ ಕಸ ಬಿದ್ದಿದೆ, ಎಲ್ಲಿ ಗುಂಡಿ ಬಿದ್ದಿದೆ, ನೀವೇ ಫೋಟೋ ತಗೊಂಡು ವಾಟ್ಸಪ್ ಮಾಡಿ ಕಳಿಸಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಮುಚ್ತೀವಿ ಅಂತ ಯಾವ ಸರ್ಕಾರ ಹೇಳಿದ್ದೀರಿ? ಡಿಕೆ ಶಿವಕುಮಾರ್ ಈ ತೀರ್ಮಾನವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ತೆಗೆದುಕೊಂಡಿದ್ದಾನೆ. ಸುಮಾರು 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ. ಹಿಂದೆ ಬೊಮ್ಮಾಯಿ ಕಾಲದಲ್ಲಿ 20,000 ಗುಂಡಿಗಳಿತ್ತು ಅಂತ ಹೇಳ್ಬೇಕು, ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಕೋರ್ಟ್ ಅವ್ರು ಮಾನಿಟರ್ ಮಾಡ್ತಿದ್ರು. ನಾವೇ ಸಾರ್ವಜನಿಕರಿಗೆ ನೋಡಪ್ಪ ಏನಿದೆ ತಿಳಿಸಿ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ನೀವು ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ದೇವೆ. ಇಷ್ಟು ಪಾರದರ್ಶಕವಾಗಿ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಯಾವುದೋ ಒಡೆಯಕ್ಕಾಗಲ್ಲ, ಸುಮಾರು 113 ಕಿಲೋಮೀಟರ್ ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್. ಅದಕ್ಕೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನರೇಂದ್ರ ಮೋದಿ ಎಷ್ಟು ಒಳ್ಳೆಯವರಾಗಿ ಕಾಣ್ತಾರೋ ಅಷ್ಟೇ ದ್ವೇಷ ಕರ್ನಾಟಕದ ಮೇಲಿದೆ ಅಂತ ಕಿಡಿಕಾರಿದ್ರು. ಕರ್ನಾಟಕಕ್ಕೆ 11,495 ಕೋಟಿ ಹಣ ಕೊಡಬೇಕಿತ್ತು, ಆದರೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀನಿ ಅಂದ್ರು, ಆದರೆ ನಿರ್ಮಲಾ ಸೀತಾರಾಮನ್ 1 ರೂಪಾಯಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.